ಈಗ ರೆಬಲ್ ಆದಂಥ ಸಚಿವರಿಗೆ ಅಂದರೆ ಕಾಂಗ್ರೆಸ್ನ ಸಚಿವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸರ್. ಇದನ್ನು ನಾವು ಇದ್ರ ಬಗ್ಗೆ ಏನು ಹೇಳ್ತೀವಿ ಅಂತ. ಇದು ಸುರ್ಜೇವಾಲಾ ಆಯಿತು, ಖರ್ಗೆ ಆಯಿತು, ಇದಕ್ಕೆ ಯಾರು ಬಗ್ಬೇಡಿ, ಯಾರು ಕೇರೆ ಮಾಡಲ್ಲ. ಯಾಕಂದರೆ ಅವ್ರಿಗೆ ಅನ್ಸ್ಬಿಟ್ಟಿದೆ ನೆಕ್ಸ್ಟ್ ನಾವು ಗೆಲ್ಲಲ್ಲ, ಈಗಿರೋ ಅಂಥ ಇನ್ನು 3 ವರ್ಷ ಅವಧಿಯಲ್ಲಿ ನಮ್ಗೆ ಏನೇನು ಬೇಕೋ ಎಲ್ಲ ಪಡಿಬೇಕು ಅಧಿಕಾರವನ್ನು, ಆಮೇಲೆ ನಮ್ಗೆ ಸಿಕ್ಕಲ್ಲ ಅನ್ನೋದು ಗ್ಯಾರಂಟಿ ಆಗಿದೆ. ಅದಕ್ಕೆ ಯಾರು ಖರ್ಗೆ ಅವರು ಹೇಳಿದ್ರು ಕೇಳಲ್ಲ, ಸುರ್ಜೇವಾಲಾ ಹೇಳಿದ್ರು ಕೇಳಲ್ಲ. ಆ ಪರಿಸ್ಥಿತಿಗೆ ಕಾಂಗ್ರೆಸ್ಸಿನ ಇಲ್ಲಿನ ಸರ್ಕಾರ, ಇಲ್ಲಿನ ಮಂತ್ರಿಗಳು ಬಂದೋಗ್ಬಿಟ್ಟಿದ್ದಾರೆ. ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಅವರು ಇಟ್ಟರ್ ಔಟ್ ಅಂತ ಅನ್ನೋ ಥರ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಏನನ ಮಾಡಿ ಈಗ ಇನ್ನು 6 ತಿಂಗಳಲ್ಲಿ ನಾವು ಎಲ್ಲ ಅಧಿಕಾರವನ್ನು ಪಡಿಬೇಕು, ಉಪಮುಖ್ಯಮಂತ್ರಿಗಳಾಗಬೇಕು 3 ಜನ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ಈ ಥರದ್ದೆಲ್ಲ ಅವರು ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ, ಈ ಥರದ್ದೆಲ್ಲ ಅವಾಗೆ ಪ್ಲ್ಯಾನ್ ಇಟ್ಕೊಂಡು ಹೋಗಿದ್ದಾರೆ. ಅದರಿಂದ ಖರ್ಗೆ ಮಾತಿಗೆ, ಸುರ್ಜೇವಾಲಾ ಮಾತಿಗೆ ಏನು ಬೆಲೆ ಇಲ್ಲ ಅಂತ ಅನಿಸುತ್ತೆ. ಈಗ ಬಿಜೆಪಿಯ ಮಾಜಿ ಶಾಸಕರ ನಿಯೋಗ ಈಗ ಹೈಕಮಾಂಡ್ ಭೇಟಿ ಮಾಡೋಕೆ ಹೊರಟಿದೆ ಸರ್. ಅದ್ರ ಬಗ್ಗೆ ಯತ್ನಾಳ್ ಟೀಮ್ನ ವಿರುದ್ಧ ಸರ್ ಅದು ಪಾರ್ಟಿ ನೋಡ್ಕೊಳ್ತದೆ. ಎಸ್, ಇದಷ್ಟು ಕೂಡ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಈಗ ರೆಬಲ್ ಆದಂಥ ಸಚಿವರಿಗೆ ಅಂದರೆ ಕಾಂಗ್ರೆಸ್ನ ಸಚಿವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸರ್. ಇದನ್ನು ನಾವು ಇದ್ರ ಬಗ್ಗೆ ಏನು ಹೇಳ್ತೀವಿ ಅಂತ. ಇದು ಸುರ್ಜೇವಾಲಾ ಆಯಿತು, ಖರ್ಗೆ ಆಯಿತು, ಇದಕ್ಕೆ ಯಾರು ಬಗ್ಬೇಡಿ, ಯಾರು ಕೇರೆ ಮಾಡಲ್ಲ. ಯಾಕಂದರೆ ಅವ್ರಿಗೆ ಅನ್ಸ್ಬಿಟ್ಟಿದೆ ನೆಕ್ಸ್ಟ್ ನಾವು ಗೆಲ್ಲಲ್ಲ, ಈಗಿರೋ ಅಂಥ ಇನ್ನು 3 ವರ್ಷ ಅವಧಿಯಲ್ಲಿ ನಮ್ಗೆ ಏನೇನು ಬೇಕೋ ಎಲ್ಲ ಪಡಿಬೇಕು ಅಧಿಕಾರವನ್ನು, ಆಮೇಲೆ ನಮ್ಗೆ ಸಿಕ್ಕಲ್ಲ ಅನ್ನೋದು ಗ್ಯಾರಂಟಿ ಆಗಿದೆ. ಅದಕ್ಕೆ ಯಾರು ಖರ್ಗೆ ಅವರು ಹೇಳಿದ್ರು ಕೇಳಲ್ಲ, ಸುರ್ಜೇವಾಲಾ ಹೇಳಿದ್ರು ಕೇಳಲ್ಲ. ಆ ಪರಿಸ್ಥಿತಿಗೆ ಕಾಂಗ್ರೆಸ್ಸಿನ ಇಲ್ಲಿನ ಸರ್ಕಾರ, ಇಲ್ಲಿನ ಮಂತ್ರಿಗಳು ಬಂದೋಗ್ಬಿಟ್ಟಿದ್ದಾರೆ. ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಅವರು ಇಟ್ಟರ್ ಔಟ್ ಅಂತ ಅನ್ನೋ ಥರ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಏನನ ಮಾಡಿ ಈಗ ಇನ್ನು 6 ತಿಂಗಳಲ್ಲಿ ನಾವು ಎಲ್ಲ ಅಧಿಕಾರವನ್ನು ಪಡಿಬೇಕು, ಉಪಮುಖ್ಯಮಂತ್ರಿಗಳಾಗಬೇಕು 3 ಜನ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ಈ ಥರದ್ದೆಲ್ಲ ಅವರು ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ, ಈ ಥರದ್ದೆಲ್ಲ ಅವಾಗೆ ಪ್ಲ್ಯಾನ್ ಇಟ್ಕೊಂಡು ಹೋಗಿದ್ದಾರೆ. ಅದರಿಂದ ಖರ್ಗೆ ಮಾತಿಗೆ, ಸುರ್ಜೇವಾಲಾ ಮಾತಿಗೆ ಏನು ಬೆಲೆ ಇಲ್ಲ ಅಂತ ಅನಿಸುತ್ತೆ. ಈಗ ಬಿಜೆಪಿಯ ಮಾಜಿ ಶಾಸಕರ ನಿಯೋಗ ಈಗ ಹೈಕಮಾಂಡ್ ಭೇಟಿ ಮಾಡೋಕೆ ಹೊರಟಿದೆ ಸರ್. ಅದ್ರ ಬಗ್ಗೆ ಯತ್ನಾಳ್ ಟೀಮ್ನ ವಿರುದ್ಧ ಸರ್ ಅದು ಪಾರ್ಟಿ ನೋಡ್ಕೊಳ್ತದೆ. ಎಸ್, ಇದಷ್ಟು ಕೂಡ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.